ಅಮೆರಿಕದ B-2 ಬಾಂಬರ್ ಫೈಟರ್ ಜೆಟ್ ಆರ್ಭಟಕ್ಕೆ ಇರಾನ್ ಪತನಗುಟ್ಟು ಹೋಗಿದೆ. ಶಿಯಾ ದೇಶದ ಪರಮಾಣು ನೆಲೆಗಳು ಪೀಸ್ ಆಗಿವೆ. ಯುದ್ಧದಲ್ಲಿ ಹೋರಾಡಲಾಗದೆ ಇರಾನ್ ಮಂಡಿ ಊರಿದೆ. ಅಷ್ಟಕ್ಕೂ ಇಂಥ ಕಿಲ್ಲರ್ ಫೈಟರ್ ಜೆಟ್ನ ತಯಾರಿಸಿರೋದು ಬೇರ್ಯಾರೂ ಅಲ್ಲ, ನಮ್ಮ ಭಾರತೀಯ ವಿಜ್ಞಾನಿ. B-2 ಬಾಂಬರ್ ಇದು ಜಗತ್ತಿನಲ್ಲೇ ಅತ್ಯಂತ ಡೆಡ್ಲಿ ಫೈಟರ್ ಜೆಟ್. ಭೂಮಿಯನ್ನೇ ಸುಡುಗಾಡು ಮಾಡೋ ಹಂಟರ್, ಭೂಗರ್ಭದೊಳಗೆ ನುಗ್ಗಿ ದಾಳಿ ಮಾಡೋ ಹಂಟರ್, ದೊಡ್ಡಣ್ಣನ ಬತ್ತಳಿಕೆಯಲ್ಲಿರೋ ಮಹಾನ್ ಕಿಲ್ಲರ್. B-2 ಬಾಂಬರ್ ಹಿಂದೆ ಭಾರತೀಯನ ಶಕ್ತಿ. ಬಾಹುಬಲಿ ತಯಾರಿಸಿದ್ದು ಭಾರತೀಯ ವಿಜ್ಞಾನಿ. ಅಮೆರಿಕದ B-2 ಬಾಂಬರ್ ಫೈಟರ್ ಜೆಟ್ ಆರ್ಭಟಕ್ಕೆ ಇರಾನ್ ಪತನಗುಟ್ಟಿ ಹೋಗಿದೆ. ಈ ಬಾಹುಬಲಿ ಎಸೆದ ಬಾಂಬ್ಗೆ ಶಿಯಾ ದೇಶದ ಪರಮಾಣು ನೆಲೆಗಳು ಪೀಸ್ ಆಗಿದೆ. ಯುದ್ಧದಲ್ಲಿ ಹೋರಾಡಲಾಗದೆ ಇರಾನ್ ಮಂಡಿ ಊರಿದೆ. ಅಷ್ಟಕ್ಕೂ ಇಂಥ ಕಿಲ್ಲರ್ ಫೈಟರ್ ಜೆಟ್ನ ತಯಾರಿಸಿರೋದು ಬೇರ್ಯಾರೂ ಅಲ್ಲ, ಭಾರತೀಯ ವಿಜ್ಞಾನಿ. B-2 ಹಿಂದೆ ಭಾರತೀಯ. ಮುಂಬೈನಲ್ಲಿ ಜನಿಸಿದ ನೌಶೇರ್ ಗೋವಾಡಿಯಾ 1960ರಲ್ಲಿ ಅಮೆರಿಕಾಗೆ ವಲಸೆ ಹೋದ್ರು. ಯುಎಸ್ನ ನಾರ್ಥ್ರೋಪ್ ಗ್ರುಮೈನ್ ಕಾರ್ಪೊರೇಷನ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ ಗೋವಾಡಿಯಾ ಬಿ ಬಾಂಬರ್ ಫೈಟರ್ ಜೆಟ್ನ ಡಿಸೈನ್ ಮಾಡಿದ್ರು. ಅಷ್ಟೇ ಅಲ್ಲ, ರಾಡಾರ್ನಿಂದ ಪಾರಾಗುವಂತೆ B-2 ಬಾಂಬರ್ನ ತಯಾರಿಸಿದ್ರು. ಬಾಹುಬಲಿಯ ಸಂಪೂರ್ಣ ತಂತ್ರಜ್ಞಾನವನ್ನ ಇದೇ ಭಾರತದ ಗೋವಾಡಿಯಾ ಅಭಿವೃದ್ಧಿಪಡಿಸಿದ್ರು. ಚೀನಾಗೆ B-2 ಬಾಂಬರ್ ತಂತ್ರಜ್ಞಾನ ಹಂಚಿಕೆ. ನೌಶೇರ್ ಗೋವಾಡಿಯಾಗೆ 32 ವರ್ಷ ಜೈಲು ಶಿಕ್ಷೆ. ಭೂಮಿಯನ್ನೇ ಸೀಳೋ ಫೈಟರ್ ಜೆಟ್ನ ನಿರ್ಮಿಸಿದ ಭಾರತೀಯ ಇಂಜಿನಿಯರ್ ನೌಶೇರ್ ಗೋವಾಡಿಯಾರನ್ನ ಅಮೆರಿಕ ಜೈಲಿಗೆ ತಳ್ಳಿಬಿಡ್ತು. 32 ವರ್ಷ ಸೆರೆಮನೆಗೆ ನೂಕಿಬಿಡ್ತು. ಕಂಬಿ ಹಿಂದೆ ಗೋವಾಡಿಯಾ. B-2 ಬಾಂಬರ್ನ ತಯಾರಿಸಿದ ಇಂಜಿನಿಯರ್ ನೌಶೇರ್ ವಿರುದ್ಧ ಗೂಢಾಚಾರದ ಆರೋಪ ಕೇಳಿಬಂದಿತ್ತು. B-2 ಬಾಂಬರ್ನ ತಂತ್ರಜ್ಞಾನವನ್ನ ಗೋವಾಡಿಯಾ ಚೀನಾ, ಜರ್ಮನಿ, ಇಸ್ರೇಲ್, ಸ್ವಿಟ್ಜರ್ಲ್ಯಾಂಡ್ಗೆ ಸೋರಿಕೆ ಮಾಡಿದ್ರಂತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಹಲವು ಬಾರಿ ಗೋವಾಡಿಯಾ ಚೀನಾಗೆ ಪ್ರವಾಸ ಹೋಗಿದ್ರಂತೆ. ಆರೋಪ ಸಾಬೀತಾದ ಬೆನ್ನಲ್ಲೇ ಗೋವಾಡಿಯಾಗೆ ಅಮೆರಿಕ 32 ವರ್ಷ ಶಿಕ್ಷೆ ವಿಧಿಸಿದೆ. ಇನ್ನೂ ಕೂಡ ಇಂಜಿನಿಯರ್ ನೌಶೇರ್ ಗೋವಾಡಿಯಾ ಅಮೆರಿಕದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಜಗತ್ತಿನ ಅತ್ಯಂತ ವಿನಾಶಕಾರಿ ಫೈಟರ್ ಜೆಟ್ ನಿರ್ಮಿಸಿರೋ ನೌಶೇರ್ ಗೋವಾಡಿಯಾ ಕಂಬಿ ಎಣಿಸ್ತಾ ಇರೋದು ಮಾತ್ರ ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕದ B-2 ಬಾಂಬರ್ ಫೈಟರ್ ಜೆಟ್ ಆರ್ಭಟಕ್ಕೆ ಇರಾನ್ ಪತನಗುಟ್ಟು ಹೋಗಿದೆ. ಶಿಯಾ ದೇಶದ ಪರಮಾಣು ನೆಲೆಗಳು ಪೀಸ್ ಆಗಿವೆ. ಯುದ್ಧದಲ್ಲಿ ಹೋರಾಡಲಾಗದೆ ಇರಾನ್ ಮಂಡಿ ಊರಿದೆ. ಅಷ್ಟಕ್ಕೂ ಇಂಥ ಕಿಲ್ಲರ್ ಫೈಟರ್ ಜೆಟ್ನ ತಯಾರಿಸಿರೋದು ಬೇರ್ಯಾರೂ ಅಲ್ಲ, ನಮ್ಮ ಭಾರತೀಯ ವಿಜ್ಞಾನಿ. B-2 ಬಾಂಬರ್ ಇದು ಜಗತ್ತಿನಲ್ಲೇ ಅತ್ಯಂತ ಡೆಡ್ಲಿ ಫೈಟರ್ ಜೆಟ್. ಭೂಮಿಯನ್ನೇ ಸುಡುಗಾಡು ಮಾಡೋ ಹಂಟರ್, ಭೂಗರ್ಭದೊಳಗೆ ನುಗ್ಗಿ ದಾಳಿ ಮಾಡೋ ಹಂಟರ್,
ದೊಡ್ಡಣ್ಣನ ಬತ್ತಳಿಕೆಯಲ್ಲಿರೋ ಮಹಾನ್ ಕಿಲ್ಲರ್. B2 ಬಾಂಬರ್ ಹಿಂದೆ ಭಾರತೀಯನ ಶಕ್ತಿ. ಬಾಹುಬಲಿ ತಯಾರಿಸಿದ್ದು ಭಾರತೀಯ ವಿಜ್ಞಾನಿ. ಅಮೆರಿಕದ B2 ಬಾಂಬರ್ ಫೈಟರ್ ಜೆಟ್ ಆರ್ಭಟಕ್ಕೆ ಇರಾನ್ ಪತರ್ಗುಟ್ಟಿ ಹೋಗಿದೆ. ಈ ಬಾಹುಬಲಿ ಎಸೆದ ಬಾಂಬ್ಗೆ ಶಿಯಾ ದೇಶದ ಪರಮಾಣು ನೆಲೆಗಳು ಪೀಸ್ ಆಗಿದೆ. ಯುದ್ಧದಲ್ಲಿ ಹೋರಾಡಲಾಗದೆ ಇರಾನ್ ಮಂಡಿ ಊರಿದೆ. ಅಷ್ಟಕ್ಕೂ ಇಂಥ ಕಿಲ್ಲರ್ ಫೈಟರ್ ಜೆಟ್ನ ತಯಾರಿಸಿರೋದು ಬೇರ್ಯಾರೂ ಅಲ್ಲ, ಭಾರತೀಯ ವಿಜ್ಞಾನಿ. B2 ಹಿಂದೆ ಭಾರತೀಯ. ಮುಂಬೈನಲ್ಲಿ ಜನಿಸಿದ ನೌಶೇರ್ ಗೋವಾಡಿಯಾ 1960ರಲ್ಲಿ ಅಮೆರಿಕಾಗೆ ವಲಸೆ ಹೋದ್ರು. ಯುಎಸ್ನ ನಾರ್ಡ್ರೋಪ್ ಗ್ರೂಮೈನ್ ಕಾರ್ಪೊರೇಷನ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ ಗೋವಾಡಿಯಾ ಬಿ ಬಾಂಬರ್ ಫೈಟರ್ ಜೆಟ್ನ ಡಿಸೈನ್ ಮಾಡಿದ್ರು. ಅಷ್ಟೇ ಅಲ್ಲ, ರಾಡಾರ್ನಿಂದ ಪಾರಾಗುವಂತೆ B2 ಬಾಂಬರ್ನ ತಯಾರಿಸಿದ್ರು. ಬಾಹುಬಲಿಯ ಸಂಪೂರ್ಣ ತಂತ್ರಜ್ಞಾನವನ್ನ ಇದೇ ಭಾರತದ ಗೋವಾಡಿಯಾ ಅಭಿವೃದ್ಧಿಪಡಿಸಿದ್ರು. ಚೀನಾಗೆ B2 ಬಾಂಬರ್ ತಂತ್ರಜ್ಞಾನ ಹಂಚಿಕೆ. ನೌಶೇರ್ ಗೋವಾಡಿಯಾಗೆ 32 ವರ್ಷ ಜೈಲು ಶಿಕ್ಷೆ. ಭೂಮಿಯನ್ನೇ ಸೀಳೋ ಫೈಟರ್ ಜೆಟ್ನ ನಿರ್ಮಿಸಿದ ಭಾರತೀಯ ಇಂಜಿನಿಯರ್ ನೌಶೇರ್ ಗೋವಾಡಿಯಾರನ್ನ ಅಮೆರಿಕ ಜೈಲಿಗೆ ತಳ್ಳಿಬಿಡ್ತು. 32 ವರ್ಷ ಸೆರೆಮನೆಗೆ ನೂಕಿಬಿಡ್ತು. ಕಂಬಿ ಹಿಂದೆ ಗೋವಾಡಿಯಾ. B2 ಬಾಂಬರ್ನ ತಯಾರಿಸಿದ ಇಂಜಿನಿಯರ್ ನೌಶೇರ್ ವಿರುದ್ಧ ಗೂಢಾಚಾರದ ಆರೋಪ ಕೇಳಿಬಂದಿತ್ತು. B2 ಬಾಂಬರ್ನ ತಂತ್ರಜ್ಞಾನವನ್ನ ಗೋವಾಡಿಯಾ ಚೀನಾ, ಜರ್ಮನಿ, ಇಸ್ರೇಲ್, ಸ್ವಿಟ್ಜರ್ಲ್ಯಾಂಡ್ಗೆ ಸೋರಿಕೆ ಮಾಡಿದ್ರಂತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಹಲವು ಬಾರಿ ಗೋವಾಡಿಯಾ ಚೀನಾಗೆ ಪ್ರವಾಸ ಹೋಗಿದ್ರಂತೆ. ಆರೋಪ ಸಾಬೀತಾದ ಬೆನ್ನಲ್ಲೇ ಗೋವಾಡಿಯಾಗೆ ಅಮೆರಿಕ 32 ವರ್ಷ ಶಿಕ್ಷೆ ವಿಧಿಸಿದೆ. ಇನ್ನೂ ಕೂಡ ಇಂಜಿನಿಯರ್ ನೌಶೇರ್ ಗೋವಾಡಿಯಾ ಅಮೆರಿಕದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಜಗತ್ತಿನ ಅತ್ಯಂತ ವಿನಾಶಕಾರಿ ಫೈಟರ್ ಜೆಟ್ ನಿರ್ಮಿಸಿರೋ ನೌಶೇರ್ ಗೋವಾಡಿಯಾ ಕಂಬಿ ಎಣಿಸ್ತಾ ಇರೋದು ಮಾತ್ರ ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕದ B2 ಬಾಂಬರ್ ಫೈಟರ್ ಜೆಟ್ ಆರ್ಭಟಕ್ಕೆ ಇರಾನ್ ಪತನಗುಟ್ಟು ಹೋಗಿದೆ. ಶಿಯಾ ದೇಶದ ಪರಮಾಣು ನೆಲೆಗಳು ಪೀಸ್ ಆಗಿವೆ. ಯುದ್ಧದಲ್ಲಿ ಹೋರಾಡಲಾಗದೆ ಇರಾನ್ ಮಂಡಿ ಊರಿದೆ. ಅಷ್ಟಕ್ಕೂ ಇಂಥ ಕಿಲ್ಲರ್ ಫೈಟರ್ ಜೆಟ್ನ ತಯಾರಿಸಿರೋದು ಬೇರ್ಯಾರೂ ಅಲ್ಲ, ನಮ್ಮ ಭಾರತೀಯ ವಿಜ್ಞಾನಿ. B2 ಬಾಂಬರ್ ಇದು ಜಗತ್ತಿನಲ್ಲೇ ಅತ್ಯಂತ ಡೆಡ್ಲಿ ಫೈಟರ್ ಜೆಟ್. ಭೂಮಿಯನ್ನೇ ಸುಡುಗಾಡು ಮಾಡೋ ಹಂಟರ್, ಭೂಗರ್ಭದೊಳಗೆ ನುಗ್ಗಿ ದಾಳಿ ಮಾಡೋ ಹಂಟರ್, ದೊಡ್ಡಣ್ಣನ ಬತ್ತಳಿಕೆಯಲ್ಲಿರೋ ಮಹಾನ್ ಕಿಲ್ಲರ್. B2 ಬಾಂಬರ್ ಹಿಂದೆ ಭಾರತೀಯನ ಶಕ್ತಿ. ಬಾಹುಬಲಿ ತಯಾರಿಸಿದ್ದು ಭಾರತೀಯ ವಿಜ್ಞಾನಿ. ಅಮೆರಿಕದ B2 ಬಾಂಬರ್ ಫೈಟರ್ ಜೆಟ್ ಆರ್ಭಟಕ್ಕೆ ಇರಾನ್ ಪತರ್ಗುಟ್ಟಿ ಹೋಗಿದೆ. ಈ ಬಾಹುಬಲಿ ಎಸೆದ ಬಾಂಬ್ಗೆ ಶಿಯಾ ದೇಶದ ಪರಮಾಣು ನೆಲೆಗಳು ಪೀಸ್ ಆಗಿದೆ. ಯುದ್ಧದಲ್ಲಿ ಹೋರಾಡಲಾಗದೆ ಇರಾನ್ ಮಂಡಿ ಊರಿದೆ. ಅಷ್ಟಕ್ಕೂ ಇಂಥ ಕಿಲ್ಲರ್ ಫೈಟರ್ ಜೆಟ್ನ ತಯಾರಿಸಿರೋದು ಬೇರ್ಯಾರೂ ಅಲ್ಲ, ಭಾರತೀಯ ವಿಜ್ಞಾನಿ.
B2 ಹಿಂದೆ ಭಾರತೀಯ. ಮುಂಬೈನಲ್ಲಿ ಜನಿಸಿದ ನೌಶೇರ್ ಗೋವಾಡಿಯಾ 1960ರಲ್ಲಿ ಅಮೆರಿಕಾಗೆ ವಲಸೆ ಹೋದ್ರು. ಯುಎಸ್ನ ನಾರ್ಡ್ರೋಪ್ ಗ್ರೂಮೈನ್ ಕಾರ್ಪೊರೇಷನ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ ಗೋವಾಡಿಯಾ ಬಿ ಬಾಂಬರ್ ಫೈಟರ್ ಜೆಟ್ನ ಡಿಸೈನ್ ಮಾಡಿದ್ರು. ಅಷ್ಟೇ ಅಲ್ಲ, ರಾಡಾರ್ನಿಂದ ಪಾರಾಗುವಂತೆ B2 ಬಾಂಬರ್ನ ತಯಾರಿಸಿದ್ರು. ಬಾಹುಬಲಿಯ ಸಂಪೂರ್ಣ ತಂತ್ರಜ್ಞಾನವನ್ನ ಇದೇ ಭಾರತದ ಗೋವಾಡಿಯಾ ಅಭಿವೃದ್ಧಿಪಡಿಸಿದ್ರು. ಚೀನಾಗೆ B2 ಬಾಂಬರ್ ತಂತ್ರಜ್ಞಾನ ಹಂಚಿಕೆ. ನೌಶೇರ್ ಗೋವಾಡಿಯಾಗೆ 32 ವರ್ಷ ಜೈಲು ಶಿಕ್ಷೆ. ಭೂಮಿಯನ್ನೇ ಸೀಳೋ ಫೈಟರ್ ಜೆಟ್ನ ನಿರ್ಮಿಸಿದ ಭಾರತೀಯ ಇಂಜಿನಿಯರ್ ನೌಶೇರ್ ಗೋವಾಡಿಯಾರನ್ನ ಅಮೆರಿಕ ಜೈಲಿಗೆ ತಳ್ಳಿಬಿಡ್ತು. 32 ವರ್ಷ ಸೆರೆಮನೆಗೆ ನೂಕಿಬಿಡ್ತು. ಕಂಬಿ ಹಿಂದೆ ಗೋವಾಡಿಯಾ. B2 ಬಾಂಬರ್ನ ತಯಾರಿಸಿದ ಇಂಜಿನಿಯರ್ ನೌಶೇರ್ ವಿರುದ್ಧ ಗೂಢಾಚಾರದ ಆರೋಪ ಕೇಳಿಬಂದಿತ್ತು. B2 ಬಾಂಬರ್ನ ತಂತ್ರಜ್ಞಾನವನ್ನ ಗೋವಾಡಿಯಾ ಚೀನಾ, ಜರ್ಮನಿ, ಇಸ್ರೇಲ್, ಸ್ವಿಟ್ಜರ್ಲ್ಯಾಂಡ್ಗೆ ಸೋರಿಕೆ ಮಾಡಿದ್ರಂತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಹಲವು ಬಾರಿ ಗೋವಾಡಿಯಾ ಚೀನಾಗೆ ಪ್ರವಾಸ ಹೋಗಿದ್ರಂತೆ. ಆರೋಪ ಸಾಬೀತಾದ ಬೆನ್ನಲ್ಲೇ ಗೋವಾಡಿಯಾಗೆ ಅಮೆರಿಕ 32 ವರ್ಷ ಶಿಕ್ಷೆ ವಿಧಿಸಿದೆ. ಇನ್ನೂ ಕೂಡ ಇಂಜಿನಿಯರ್ ನೌಶೇರ್ ಗೋವಾಡಿಯಾ ಅಮೆರಿಕದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಜಗತ್ತಿನ ಅತ್ಯಂತ ವಿನಾಶಕಾರಿ ಫೈಟರ್ ಜೆಟ್ ನಿರ್ಮಿಸಿರೋ ನೌಶೇರ್ ಗೋವಾಡಿಯಾ ಕಂಬಿ ಎಣಿಸ್ತಾ ಇರೋದು ಮಾತ್ರ ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.